ಅಷ್ಟೇ. ಯಾಕತ್ತೆ ಅಳ್ತಾ ಇದ್ದೀರಾ? ನೀವು ಯಾವಾಗಲೂ ನಗ್ತಾನೆ ಇದ್ರೇನೆ ಚಂದ. ನೀವು ನಗೋವಾಗ ಒಂದು ಡಿಂಪಲ್ ಬರತ್ತಾರ, ಅದೆಷ್ಟು ಕ್ಯೂಟ್ ಆಗಿರುತ್ತೆ ಗೊತ್ತಾ? ಪ್ಲೀಸ್ ಅಳ್ಬೇಡಿ ಅತ್ತೆ. ನನ್ನ ಮೊದಲನೇ ಮಗು ಬದುಕಿದಿದ್ರೆ ಇಷ್ಟೊತ್ತಿಗೆ ಅದು ಕೂಡ ಮಿಂಚು ಅಷ್ಟೇ ದೊಡ್ಡದಾಗಿರ್ತಿತ್ತು ಅಲ್ವಾ ಅಣ್ಣ? ನನಗೆ ಮಿಂಚು ಥರ ಒಂದು ಮಗು ಬೇಕಿತ್ತು. ಮನೆ ತುಂಬ ಓಡಾಡ್ತಾ ಪಟ ಅಂತ ಮಾತಾಡ್ತಾ ಹೆಸರಿಗೆ ತಕ್ಕ ಹಾಗೆ ಮಿಂಚಿನ ಹಾಗೆ ಮನೆ ತುಂಬ ಬೆಳಕನ್ನು ತುಂಬುವಂಥ ಒಂದು ಮಗು ಬೇಕಿತ್ತು. ಅದಕ್ಕೇನಂತೆ, ನೀನೀಗಲೂ ದೇವ್ರ ಹತ್ರ ಸ್ಟ್ರಾಂಗ್ ಆಗಿ ಕೇಳ್ಕೊ, ನನಗೆ ಮಿಂಚು ಪಾರ್ಟ್ 2 ಬೇಕು ಅಂತ. ಅಲ್ವಾ ಗೌತಮರ? ಹೌದು, ಹೊಸ ವರ್ಷನ್ ಪಾರ್ಟ್ 2 ಅಂದರೆ ಇವಳಿಗಿಂತ ಜಾಸ್ತಿ ತುಂಟಿಯಾಗಿರ್ಬೇಕಲ್ವಾ? ಅಪ್ಡೇಟೆಡ್ ವರ್ಷನ್ ಅಂದ್ರೆ ಹಾಗೆ ತಾನೇ? ಹಾಗಾದ್ರೆ ನನಗಿಂತ ತುಂಬಾ ಮಾತಾಡ್ತಾರಲ್ವಾ ಪಪ್ಪ? ಅಲ್ಲಿಗಷ್ಟೇ ಕತೆ ಮುಗೀತು, ಕ್ಲೋಸ್. ಮನೇಲಿ ಎಲ್ರು ಆರಾಮಾಗಿರಂಗಿಲ್ಲ, ನಿದ್ದೆನೂ ಮಾಡಂಗಿಲ್ಲ. ಪಾಪ ನೀವು ಮಿಂಚುಗೆ ಯಾಕೆ ಮಿಂಚು ಅಂತ ಹೆಸರಿಟ್ರಿ? ಗುಡುಗು ಸಿಡಿಲು ಅಂತ ಇಡ್ಬೇಕಾಗಿತ್ತು. ಅಪ್ಪು ಸಾಕು ಸುಮ್ಮನಿರೋ. ನೀನ್ ಸುಮ್ನಿರೋ. ಈಗ ನೀವಿಬ್ರು ಸುಮ್ಮನೆ ಇರ್ರಿ ಗೆಳೆಯ. ಏನೋ ಇದು, ಇವರಿಬ್ಬರ ಜೊತೆಗೆ ಇನ್ನೊಂದು ಪುಟಾಣಿನೂ ಬಂದ್ಬಿಟ್ರೆ ಇವನು ಹೇಳ್ದಂಗೆ ನಿಜವಾಗ್ಲೂ ನಾವೆಲ್ಲ ಕ್ಲೋಸ್ ಕಣೋ. ಇಲ್ಲ ಅಲ್ವಾ ಟವಲ್ ಇಟ್ಟಿತ್ತು? ಮಿಂಚು ಏನು ಹುಡುಕ್ತಾ ಇದ್ಯಾ? ಅಲ್ಲ ಅಪ್ಪು, ನಾನು ಫೇಸ್ ವಾಶ್ ಮಾಡಾದ್ಮೇಲೆ ಹೊರ್ಸ್ಕೊಳಕ್ಕೆ ಟವಲ್ ಇಟ್ಟಿದ್ದೆ, ಕಾಣಿಸ್ತಿಲ್ಲ. ಅಯ್ಯೋ, ನೀನ್ ಇಟ್ಟಿದ್ಯೋ ಇಟ್ಟಿಲ್ವೋ ಮರ್ತೋಗ್ಬಿಟ್ಟಿರ್ತೀಯಾ? ತಗೋ, ಇದ್ರಲ್ಲಿ ಲಡಿಸ್ಕೋ. ಥ್ಯಾಂಕ್ಸ್ ಕಣೋ. ಹೇ, ಯಾಕೋ ನಗ್ತಿದ್ಯಾ? ನಿನ್ ಫೇಸು ಸೂಪರ್. ಹೇ, ಏನಾಯ್ತು ಹಂಗ್ ನಗ್ತಿದ್ಯಾ? ಒಂದ್ಸತಿ ಮಿರರ್ ನೋಡು. ಏನ್ ಗಲಾಟೆ? ಹಾಲ್ ಚಲ್ಲತ್. ಏನು ಚಿನ್ನಿ ನಿನ್ನ ಅವಸ್ಥೆ? ಇಲ್ಲ ಅಮ್ಮ, ನಾನು ಫೇಸ್ ವಾಶ್ ಮಾಡಕ್ ಹೋಗೋವಾಗ ಟವಲ್ ಇಟ್ಬಿಟ್ಟು ಹೋಗಿದ್ದೆ. ಅದನ್ನ ಬಚ್ಚಿಟ್ಬಿಟ್ಟು ಮತ್ತೆ ಖರ್ಚಿ ಫುಲ್ ಮಸಿ ಹಚ್ಚಿದ್ದಾನೆ. ಅದನ್ನ ತಗೋ ಮಿಂಚು ಹೊರ್ಸ್ಕೊ ಅಂತ ಕೊಟ್ಬಿಟ್ಟು ನಾನು ಹೊರ್ಸ್ಕೊಂಡೆ. ಅದಕ್ಕೆ ಮುಖ ಫುಲ್ ಮಸಿ ಆಗೋಯ್ತು ಅಮ್ಮ. ನೋಡಿ ಪಪ್ಪ ಹೇಗ್ ಮಾಡಿದಾನೆ ಅಂತ ಕೇಳಿ ಪಪ್ಪ. ಏ ಅಪ್ಪು, ಹೀಗೆಲ್ಲ ಮಾಡಬಾರ್ದಲ್ವೇನೋ? ಯಾಕೋ ಮಾಡ್ದೆ? ಯಾಕೋ ಅವಳನ್ನ ಗೋಳಿ ಕೂತಿಯಾ? ಪಪ್ಪ ತಮಾಷೆ ಮಾಡ್ದೆ ಪಪ್ಪ. ಕಂದ, ತಮಾಷೆಗೂ ಹಾಗೆಲ್ಲ ಮಾಡಬಾರ್ದು. ನಡಿಬಿಟ್ಟ, ಮುಖ ತೊಳ್ಕೊಂಡ್ರಿ ಬಾ. ಸರಿ ಪಪ್ಪ.